ಗಿರ್ಜಿ ತಡ ಆತ. ಹೋಗ್ತೀವಿ ಅಂದ್ರೆ ಹಂಗ ಹೊಂಟ್ಬಿಡೋದನ್ರಿ. ತಡಿ ಒಟ್ಟು ಅಡಿಗೆ ಮಾಡ್ಕೊಳಕತ್ತೀನಿ, ಕಟ್ಕೊಳಕತ್ತೀನಿ. ಯೋ 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 ಅಲ್ಲಿ ಒಂದ ನಮ್ನ ಪಲಂಗ್ ಮ್ಯಾಗ ಕೂತ್ ತಡ ಆದ್ರೂ ಹೋಗ್ರಿ, ಬಸ್ ಹಿಡಿ ಹೋಗ್ರಿ. ತಲೆ ಹಿಡಿಯಕತ್ತಾಗ ಸ್ವಲ್ಪ ತಡ್ರಿ. ಸುಮ್ಮನೆ ಎದ್ದು ಗುಡ್ಲೆ ಮಕ ತೊಳ್ಕೊಂಡು ಜಾಕ ಮಾಡ್ಕೊಂಡು ಕೂತ್ ಬಿಟ್ರ ಅಲ್ಲ. ಇಲ್ಲಿ ಕೆಲಸ ಮಾಡ್ಕೊಳಕತ್ತೀನಿ ನಾನು. ನಿಮ್ದೊಂದು ಕತಿ ಎತ್ತಾಗ ಸ್ವಲ್ಪ ಸುಮ್ಮನೆ ಇರಿ. ಶಪ್ಪ ಡಬ್ಬಿ ಮಾಡಿ ಇರೋಷ್ಟೊತ್ತಿಗೆ ಸಾಕಾಗುತ್ತೆ. ಹಂಗ ಹೋಗಕತ್ತೇನ್ರಿ. ಅದಕ್ಕೆ ಅವು ಸೊಸರ್ಲೆ ಮಾಡಿಟ್ಕೊಳತ್ತೇನೆ ಅಡಿಗೆ ನೋಟ. ಹೊಂಟೆ ಆಗಿರ್ತಿ ಹೋಗಯ್ಯವ. ನೀ ತಿಂಗಾಂಗಟ್ಲೆ ಅಲ್ಲಿ ಹೋಗ್ತೇನಂತ ನನಗೆ ಕೆಟ್ಟ ಬೇಸರಕತ್ ಬಿಡ. ಒಂಥರ ನನಗೆ ಬೆಳಗ್ಗೆ ಎದ್ದು ಒಂದು ತಾಸರ ಬಂದಿಲ್ಲ, ಒಂಚೂರು ಮಾತಾಡ್ಕೊಂಡು ಕುಂದಿರ್ಲಿಲ್ಲ ಅಂದ್ರೆ ಹೊತ್ತು ಹೋಗಂಗಿಲ್ಲ. ಈಗ ನೋಡಿದ್ರೆ ನೀ ಅಲ್ಲಿ ಹೊಂಟು ನಿಂತಿ ಹೋಗಯ್ಯವ ಆತಾಗ. ಇವ ಪಾರಕ ನನಗೇನು ಅಲ್ಲಿ ಹೋಗಕ್ಕೆ ಖುಷಿ ಅಂತ ಮಾಡಿಯನ. ಒಂದೇ ಏನು ಮಗಳ ಸಂಕಟಕ್ಕೆ ಹೊಂಟಿದ್ದಷ್ಟೇ. ಈಗ ಏನು ಬಿಡಯ್ಯವ, ಅವು ಅವ್ರ ಕೆಲಸದಾಗ ಇರ್ತಾವ. ಒಂದೇ ಸಮನಿ ಮನಿ ಬಾಕಲ್ಲ ಕುಂದಿರ್ಬೇಕು. ಮಾರಿ ನೋಡ್ಕೊಂತ. ಏನು ಒಂಥರ ಯಾರು ಮಾತಾಡಕ ಇಲ್ಲ ಬಿಡಯ್ಯವ. ಅಲ್ಲೇ ಯಾರ ಜೊತೆ ಮಾತಾಡ್ತಿ? ಏನಿಲ್ಲ ಅತ್ತಾಗ. ಸಾಕಾ ಹೋಗತಿ, ಕೆಟ್ಟ ಬ್ಯಾಸರಾಗಿ ಹೋಗತ್ತತ್ತಾಗ. ಇವ್ರ ಮಸಡಿನ ಎಷ್ಟಂತ ನೋಡ್ತಿ? ಟಿವಿ ನೋಡಕ ಟಿವಿಯರ ಎಷ್ಟಂತ ನೋಡ್ತಿ? ಕೆಟ್ಟ ಬೇಜಾರಾಗಿ ಹೋಗತಿ ಗೊತ್ತನ. ಇನ್ನು ಇಲ್ಲಾದ್ರ ಒಂಚೂರು ಏನಾರ ಬ್ಯಾಸರ ಆದ್ರ ಹರ್ದಿದ್ ಬರ್ದಿದ್ ಅರ್ಬಿ ಗಿರ್ಬಿ ಹೊಲ್ಕೊಂತ ಯಾರ ಜಂಪರಿಗೆ ಬಿಟ್ಟೇನ್ ಬಿಡ. ಆದ್ರೂ ಏನಾರ ಒಂದು ಹೊಲ್ಕೊಂತ ಕುಂತಿರ್ತೀನಿ. ಅದೊಂಥರ ನಂಗೆ ಟೈಮ್ ಪಾಸ್ ಆದಂಗೆ ಆಕತಿ. ಮತ್ತೆ ಬಂದು ಮಾತಾಡ್ಕೊಂತ ಕುಂದಿರ್ತಾರ. ನೀ ಬರ್ತಿ, ಶಾಂತಕ್ ಬರ್ತಾಳ, ಲತಾ ಬರ್ತಾಳ, 8 ಮಂದಿ ಬರ್ತೀರಿ. ಒಂದಿಟ್ಟು ಒಂಥರ ಅಲ್ಲೇ ನನಗೆ ಬೇಜಾರು ಹೊತ್ತಗಳಂಗಿಲ್ಲ. ಏನು ಮಾಡ್ತಿ ಹೇಳು. ಈಗ ಮತ್ತೆ ಪಾಪ ಅವು ಕೆಲಸದ ಮ್ಯಾಗಿರವ. ಬಾ ಯವ್ವ ಒಂಚೂರು ನನಗೊಬ್ಬೇಕಿಗೆ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತ ಅದಲ್ಲ. ಹಂಗಾಗಿ ಹೊಂಟಿದ್ ನೋಡಿ ಈಗಷ್ಟೇ. ಅದು ಕರೆ ಅನ್ನು. ಸರಿ ಶಾಂತ, ಇದು ಶಿವರಾತ್ರಿಗೆ ಹಳೆ ಮತ್ತು ಮಗಳು ಕರ್ಕೊಂಡು ಬಂದ್ಬಿಡಿ ಇಲ್ಲಿಗೆ. ಏನು ಆರಾಮ? ಬರ್ತೀನಿ ಪರಕ, ಬರ್ತೀನಿ. ಶಿವರಾತ್ರಿಗೆ ಅವ್ರನ್ನೂ ಕರ್ಕೊಂಡೇ ಬರ್ತೀನಿ. ಒಂದು 2 ದಿನ ಇದ್ದು ಮತ್ತೆ ನೋಡ್ತೀನಿ. ಹೋಗೋದಾದ್ರೆ ಹೋಗ್ತೀನಿ, ಇಲ್ಲ ಅವ ನಡಿತೈತಿ. ಒಂದು 4 ದಿನ ಬಿಟ್ಟು ಬಂದ್ರೆ ಇದು ಮಾಡ್ತೀನಿ. ಇಲ್ಲ ಮತ್ತೆ ಏನು ಮಾಡೋಕ್ಕಾಗಲ್ಲ. ಈ ಟೈಮ್ನಾಗ ಮತ್ತೆ ನಾನೇ ಇದು ನೋಡ್ಕೋಬೇಕಲ್ಲ ಪರಕ. ಹೌದಿಲ್ಲ, ಜೊತೆಗಿರ್ತೇನೆ. ಮತ್ತೇನು ಮಾಡ್ಬೇಕು? ಸರಿ. ಏನು ಮಾಡ್ಕೊಂಡಿ ಅಡ್ಗಿನ? ನೀನು ಹೇಳೋದು ಇವತ್ತು ನೀನು ಸಂಜೆಗೆ ಹೇಳಿಬಿಟ್ಟು ಒಂಚೂರು ಏನಾರ ಮಾಡಿ ಕೊಡ್ತಿದ್ದೆ. ಈಗ ಒಮ್ಮಿಂದೊಮ್ಮಕ್ಕ ಏನು ಇಲ್ಲವಾತಾಗ. ಆಯ್ತು, ಶಿವರಾತ್ರಿಗೆ ಬಂದು ಹೋಗ್ತಿರ್ತೀಯಲ್ಲ, ಏನಾರ ಒಂಚೂರು ತಂಗಿ ಏನಾರ ಮಾಡಿ ಅಡುಗೆ ಮಾಡಿ ಊಟಕ್ಕರ ಕರಿತೀನಿ. ಅಕ್ಕ ಏನು ಬೇಡ, ನೀ ಆ ಥರ ತ್ರಾಸ ತೊಗೊಳಕ್ಕೆ ಹೋಗ್ಬೇಡ. ನಾ ಹೇಳ್ತೇನಲ್ಲ, ಈಗ ಮಾಡಿ ಕರೆದ್ರೆ ಪ್ರೀತೇನ? ಈಗ ಹಂಗೆ ಬಂದು ಮಾತಾಡಿದ್ರೆ ಪ್ರೀತಿ ಅಲ್ಲನ? ಬಿಡ, ನೀ ಯಾಕೆ ತಿಳಿ ಕೆಡಿಸ್ಕೊತೀಯನ ಮಾತಾಗ? ಸುಮ್ಮನಿರು, ಅದೆಲ್ಲ ಏನು ಬೇಡ. ಆತು ಮರೆಯ ಮಾತಾಡ್ಕೊಂತ ಬಸ್ ಹೋದ್ಬಲ್ಲಿ. 9 ಬಸ್ಸು ಹೋತು, 10 ಬಸ್ಸು ಹೋತ, ಏನ ಯಾರಿಗೆ ಗೊತ್ತ. ಇನ್ನೂ ತಯಾರಾಗಕ್ಕೆ ರೆಡಿ ಇಲ್ಲ ನೀನು. ಅದು ಹಿಂಗ ಮಾಡಿ ಅದು ಎಷ್ಟೊತ್ತಿಗೆ ತಯಾರಕ್ಕೆ ಆಗ ನೋಡೋಣ. ನಿನ್ನ ಅವಸರ ಅಂದ್ರೆ 6 ತಿಂಗಳು ನೋಡ್ಲೆ ನೀನು. ಪಟ್ಟ ನಂಗೆ ಎದ್ಲು ಹೊಂಟ್ಲು ಅನ್ನಂಗೆ ಇಲ್ಲ. ಅಲ್ಲ, ಈಗ ನಿನ್ ಮಗ ಸುಸಿ ಹೋದ ಕೆಲ್ಸಕ್ಕ? ಇವತ್ತೊಂದಿನ ಹೋಗ್ಬರ್ತೀನಿ ಅಂತೀರ, ನಾಳೆಯಿಂದ ಮತ್ತೆ ನಾ ಮನ್ಯಾಗ ಇರ್ತೇನೆ ಅಂತ ಅಂದ್ಲಲ್ಲ ಅಕ್ಕಿನೇ. ಪಾಪ ನಿನ್ನೆ ಮಾತಾಡತ್ತಿದ್ಲಲ್ಲ ನಿನ್ ಸೊಸಿಗೆ, ನೀನ್ ಹೊಂಟಿ ಅಂತೇಳಿ ಭಾಳ ಬೇಜಾರಾಗೈತೆ ಪಾಪ. ಒಂಥರ ನನಗೊಂಥರ ಅತ್ತಿಯರ ಹೊಂಟಿದ್ದಕ್ಕೆ ಭಾಳ ಬೇಜಾರಾಗಕತ್ತೈತ್ರಿ ಅಂತೇಳಿ 2 ಸಲ ಅಂದ್ಲ ಪಾಪ. ನನ್ನ ಸೊಸಿನೂ ಆಯ್ತವ ಕಬ್ರಿಗೇಡಿ. ಎತ್ತಾಗಾರ ಹೋದ್ರೆ ಸಾಕು ಮತ್ತೆ ಅಂತ ಕಾಯ್ತವ. ಇವ ಮಾರ್ಮನಾಗಡದ್ಲಿ ಏನು ಮಾಡ್ತಿ ಹೇಳು. ಹೌದಿಲ್ಲ? ಹಂಗೆ ಒಬ್ಬೊಬ್ರದಂತಾರನ ಗಿರ್ಜಿ. ನೀವು ಅಷ್ಟು ಸಾಧಾರಣಕ್ಕಂತ ತಿಳ್ಕೊಬೇಡ್ರಿ. ಕತಿ ನಿಮ್ದೊಂದ ತಗ. ಎದಕ್ ಬೇಜಾರು ಮಾಡ್ಕೊಂಡಾರಂತ ಮಾಡಿರಿ ನೀವು? ಮನ್ಯಾಗ ಇಲ್ಲಿ ಮಾಡಕ್ ಕೆಲಸಗಾರ ಇಲ್ದಂಗ ಆಕತ್ತಲ್ಲ, ಕುಂದಿರ್ಸಿ ಎಲ್ಲ ಮಾಡಾಕ್ತಿದ್ಲ. ಮತ್ತೆ ಈಗ ಅಲ್ಲಿ ಹೊಂಟ್ಬಿಟ್ಲಲ್ಲ ಅಂತೇಳಿ ಬೇಜಾರಾಗ್ಬೋದು ಅಷ್ಟೇ. ಅದು ಬಿಟ್ರೆ ಮತ್ತೇನಿಲ್ಲ. ಗೊತ್ತನ? ನೀವು ಹುಚ್ಚ ಕಲ್ಪನೆಗೆ ಹೋದಿರಿ ಪರಕಾರ. ಅಲ್ಲ ಅದೇನ ಹಂಗಂತೀರಿ ಮಲೇಶಣ್ಣ? ಇದನ್ನ ಮಾತಾಡ್ಬೇಡ ಅಂತ ಹೇಳದ್ ನೋಡ್ ನಾನು ಪರಕ. ಅಲ್ಲ ರೀ ಈಗ ನಿಮ್ಮ ಮಗಳ ಮನೆಗೆ ಎದಕ್ ಹೊಂಟೀರಿ? ಎದಕ್ ಹೊಂಟೀನಿ ಅಂದ್ರೆ ಅಲ್ಲಿ ಮತ್ತೆ ಆಕಿಗೆ ಕೆಲಸ ಮಾಡ್ಕೊಳಕ್ ಆಗಲ್ಲ. ಈಗ ಹೊಟ್ಟಿಲದಾಳಲ್ಲ, ಹಂಗಾಗಿ ಹೊಂಟಿರೋದು. ಮತ್ತೆ ಆಕಿಗೆ ಈಗ ಅಲ್ಲಿ ಕೆಲ್ಸಕ್ಕೆ ತ್ರಾಸಕತ್ತೆ ಅಂತೇಳಿ ಹೋಗಿ ನಾ ಕೆಲಸ ಮಾಡಿದ್ರೆ ನಡೀತಿತ್ತಲ್ಲ ನಿಮಗೆ? ಆವಾಗ ನಾ ಕೆಲಸಗಾರಕ್ಕೆಲ್ಲ ಅಲ್ಲ, ಮಗಳಿಗೆ ತಾಯಿ ಮಾಡೋದು ಇದನ್ನ ಯಾಕೆ ತಿಳ್ಕೊಂತೀರಿ? ಈಕಿನ ಮಗಳ ಇದ್ದಂಗ ಅಲ್ಲನ? ನಿಮ್ದೊಂದು ಕತಿ ಎತ್ತಾಗ ಹೊಲತಾಗೇನ ಸಣ್ಣಕ್ಕಿ ಮುಂದೆ ಬರ್ಬರ್ತಾ ತನ್ನ ಬಾಳೆ ತನಗೆ ಗೊತ್ತಾತಂದ್ರೆ ತಾನ ಮಾಡ್ಕೊಂತಾಳ. ಅವಾಗ ಏನು ನಾವೇ ಹೇಳ್ಬೇಕು ಅಂತ ಏನಾರ ಐತನ ಕತಿ ನಿಮ್ದೊಂದತ್ತಾಗ? ಏನು ಮಾಡಕತ್ತೆ ಪರಕ? ಈಕಿನ ಸಣ್ಣಕ್ಕೆ ಬ್ಯಾಗ್ ಇಟ್ಟಕ್ಕೆ ಸೀದಾ ಗಂಡನ ಮನೆಗೆ ಬಂದಾಳ. ಎಲ್ಲ ಒಂದು ನೀ ಹಿಂಗೆ ಮಾಡು, ಹಿಂಗೆ ಯಾಕೆ ಮಾಡ್ತಿ, ಹಿಂಗೆ ಯಾಕದಿ ಅಂತೇಳಿ ಒದರಾಡ್ಕೊಂತ ನಿಂತ್ರ ಮಗ್ಗು ಕಿರಿಕಿರಿ ಆಕತಿ. ಜಗಳ ಮಾಡ್ಕೊಂತ ಕುಂದಿರ್ಬೇಕು. ನಮ್ಮವ್ವರ ಸ್ವಲ್ಪ ಅನ್ಸರ್ಸ್ಕೊಳ್ಳಲ್ಲ ನೋಡು ಅಂತ ಅನ್ನಂಗಾಕತಿ. ಅಲ್ಲ, ಆಕಿ ವಯಸ್ಸಿಗೂ ನಮ್ಮ ವಯಸ್ಸಿಗೂ ಅಜ್ಗಜ ಅಂತರ ಐತೆ. ಹೌದಾ? ಮತ್ತು ಇಷ್ಟು ವಯಸ್ಸಿನ ಅಂತರ ಇಟ್ಕೊಂಡು ನಾನು ಒಂಚೂರು ಸ್ವಲ್ಪ ಪ್ರೌಢ ಇದರಿಂದ ಯೋಚನೆ ಮಾಡ್ಬೇಕಾಕತಿ. ಹೌದಿಲ್ಲ? ಅದೆಂಥದ ಎಂಥದ ಅಂತಾರಲ್ಲ, ಅದು ಮೆಜಾರಿಟಿಯಿಂದ ಯೋಚನೆ ಮಾಡ್ಬೇಕಾಕತಿ. ಹಂಗಿದ್ದಾಗ ಏನಕ್ಕೆ ಕುಡ್ಕದ್ರ ಮಾಡ್ಕೊಂತ ಕುಂದ್ರದ ಪರಕ? ಹೌದಿಲ್ಲ? ಹೌದು.
ಆದ್ರೂ ಕೆಲವೊಂದು ಸುಸ್ತೇರ್ ಇರ್ತಾವಲ್ಲ ಸಂತಕ ಸ್ವಲ್ಪ ದೌಡ್ ದಾರಿಗೆ ಬರ್ತಾರ. ಈ ಕೆಲವೊಬ್ರು ಇರ್ತಾರಲ್ಲ ಮಾಡಾರ್ ಸಿಕ್ಬಿಟ್ಟಾರೆ ಅಂದ್ರೆ ಮುಗಿದೋತ್. ಎಷ್ಟಾರ ಕೆಲಸ ಮಾಡು ಏನಾರ ಮಾಡು ಅವ್ರಿಗೇನ್ ಬಿಡಿಸ್ಬೇಕು ನಾನು ಕಲಿಬೇಕು ಮಾಡ್ಬೇಕು ಅನ್ನೋದು ಇರೋದೇ ಇಲ್ಲ. ಅಲ್ಲ ನಿನಗೇನು ಬರ್ಬರ್ತಾ ವಯಸ್ಸನ ಹೇಳಿ ನೋಡೋಣ. ಬರ್ಬರ್ತಾ ಆಗ ವಯಸ್ಸೆಲ್ಲ ಆಗ್ತಾ ಐತಿ ಮತ್ತೆ ಕುಂದಿರ್ಸಿ ಮಾಡೋದಂದ್ರೆ ಮತ್ತೆ ಯಾರಿಗಾದ್ರೂ ಹಂಗೆ ಅನ್ನಿಸ್ತತಿ. ಹಂಗಂತೇಳಿ ಪೂರ್ತಿ ಬಿಟ್ಟು ಕುಂದ್ರಕ್ಕೂ ಆಗಲ್ಲ ಬಿಡು, ನನಗೂ ಗೊತ್ತಾಕತಿ. ಏನು ಮಾಡಕ್ಕಾಕತಿ ಹೇಳು, ಹೌದಿಲ್ಲ? ಇಲ್ಲ ಆಕಿಗೆ ಕಲಿಬೇಕನ್ನ ಆಸಕ್ತಿನೇ ಇಲ್ಲ. ನಾನಾರ ಏನು ಮಾಡ್ಲವ ಹೇಳಷ್ಟು ಹೇಳ್ತೀವಿ, ಹ್ಞೂ ಹ್ಞೂ ಅದನ್ನು ಮಾಡ್ತೀನಿ, ಹ್ಞೂ ಹ್ಞೂ ಇದನ್ನು ಮಾಡ್ತೀನಿ ಅಂತಾಳ, ಮತ್ತೆ ಸುಮ್ಮನೆ ಆಗ್ಬಿಡ್ತಾಳ. ನಿಂತು ನೋಡ್ಕೋಬೇಕು ಮಾಡ್ಬೇಕು, ವಾಪಸ್ ನಾನು ಅದನ್ನು ಮಾಡ್ಬೇಕು ಕಲಿಬೇಕು ಅನ್ನೋದು ಇಲ್ಲೇ ಇಲ್ಲ ಆ ಹುಡುಗಿಗೆ. ಯಾವ್ದಂದ ಈಗ ಮತ್ತೆ ದುಡಿಯಾಕೆ ಬೇರೆ ಹೊಂಟಾಳ, ಅವನ ಜೊತೆಗೆ ಸೇರ್ಕೊಂಡು ದುಡಿಯಾಕೆ ಅನ್ನೋಕೇನ ನಾವೇ ಈಗ ಹೊರಗೆ ಕೆಲಸಗಾರನ ಇಟ್ಕೊಂಡ್ಬಿಟ್ರೆ ಏನಾಕೈತಿ, ಅವರಿಗೆ 20-30 ಸಾವಿರ ರೂಪಾಯಿ ಪಗಾರ ಕೊಡ್ಬೇಕಾಕತಿ. ಸುಮ್ಮನೆ ಯಾಕೆ ಅದನ್ನ ಪಗಾರ ಅವ್ರಿಗೆ ಕೊಡೋದು ಅಂತೇಳಿ ಈಗ ಈಕಿನ ಹೊಂಟಾಳ. ಇವರೇ ನಾನೇ ಬರ್ತೇನೆ ಅಂತ ಹೇಳ್ಯಾರ. ಈಗ ಇನ್ನಾಗ ಮನ್ಯಾಗ ಇರ್ತಾಳಲ್ಲ ನೋಡ್ಬೇಕಾರೆ ಮನಿದೆಲ್ಲ ಕೆಲಸ ಕಲ್ಕೋತಾಳ ಮಾಡ್ತಾಳ. ಅದಕ್ಕೆ ಟೈಮ್ ಕೊಡು ಅಂತ ಇರೋದು. ಬೆಳಗ್ಗೆ ಏನಿಲ್ಲ, ಒಟ್ಟು ಕಸ ಹೊಡೆದು ಬಾಗಿಲು ನೀರು ಹಾಕ್ತಾಳ, ಮುಗೀತು. ಅಡಿಗೆ ಮನೆಗೆ ಬಂದು ಒಟ್ಟು ಕುತ್ಕೊಂಡು ಒಂದ್ ಮತ್ತೆ ಮುದ್ಕ್ಯಾರ್ಗತೆ ಕುಂತ ಹೆಚ್ಚಾಕತ್ರ ಮುಗೀತು. ಎಲ್ಲ ನಿಂತು ಒಗ್ಗರಣೆ ಹಾಕೋದು ಮಾಡೋದು ತೊಳೆಯೋದು ಇದು ಮಾಡೋದು, ಆಮೇಲೆ ಎಲ್ಲ ಅರ್ಧಕ್ಕರ್ಧ ಬಾಂಡೆ ಕಸ ಬಿಟ್ಟು ಹೋಗ್ತಾಳ. ಸೀದಾ ಅಷ್ಟು ಬಾಂಡೆ ತಿಕ್ಕೊಳ್ಳೋದು, ಕಸ ಹೊಡ್ಕೊಳ್ಳೋದು, ಕಾಲು ಬರ್ಸ್ಕೊಳ್ಳೋದು, ದೇವ್ರ ಪೂಜೆ ಮಾಡೋದು ಎಲ್ಲ ನೀನೇ ಮಾಡ್ತಿಲ್ಲ. ಮತ್ತೆ ಯಾಕೆ ಬೆಳಿಗ್ಗೆ ಹೋಗೋದ್ರೊಳಗೆ ಬಡ ರಾತ್ರಿ ಊಟ ಆಗತ್ಲೆ ಬಾಂಡೆ ತಿಕ್ಕಿಟ್ಬಿಟ್ರೆ ಆಕತ್ತೇ ಇಲ್ಲ. ರಾತ್ರಿ ಊಟದ ಮೇಲೆ ಏನು ಮಾಡ್ತಿರ್ತಾಳ, ಫೋನ್ ನೋಡ್ಕೋತಾರ ರೂಮ್ನಾಗ. ಅವ್ರ ರೂಮ್ ಕೊಟ್ಟು ಒಂದು ತಾಸು ಮಾತಾಡೋದು, ಒಂದೊಂದೊಂದುವರೆ ತಾಸು. ಅದು ಏನಿರ್ತತ್ತು ಏನೋ ಮಾತಾಡಕ್ಕೆ ಅದು ಇವ್ರಿಗೆ ಗೊತ್ತು ಹೋಗತ್ತಾಗ. ಫೋನ್ ನೋಡ್ಕೊಂತ ಮಾತಾಡ್ಕೊಂತ ನಿಂತು ಬಿಟ್ರೆ ಮುಗಿದು ಹೋತು ಕತಿ. ಹೌದಾ ಗಿರ್ಜಕ್ಕ, ನೀನು ಇಲ್ಲಡ ಮಲ್ಲೇಶಣ್ಣ ಹೇಳೋದೆಲ್ಲ ಸುಳ್ಳು ಸರಿ ತಪ್ಪೆ ಅಂತಲೂ ಹೇಳೋಕ್ಕಾಗಲ್ಲ. ಈಗ ರಾತ್ರಿ ಊಟದ್ಮೇಲೆ ಅತ್ತಿಯರ ನಿಮಗೆ ಬೆಳಗ್ಗೆ ತ್ರಾಸಕತಿ, ನಾನು ಬೆಳಗ್ಗೆ ಕೆಲ್ಸಕ್ಕೆ ಹೋಗಕ್ಕೆ ನಿಮ್ಗೊಬ್ರಿಗೆ ತ್ರಾಸಕತಿ ಅಂತೇಳಿ ಯಾಕೆ ಒಂದು 4 ಬಾಂಡೆ ತಿಕ್ಕಿಟ್ಟು ಮಕ್ಕೋಬೋದಲ್ಲ, ಹೌದಿಲ್ಲ? ಅವಾಗ ಏನಕ್ಕೈತಿ ಅಂದ್ರೆ ಹಂಗೆ ತಿಕ್ಕಿಟ್ಟು ಮಕ್ಕೊಂಡಾಗ ಹೌದಪ್ಪ ಆಕಿಗೂ ಎಷ್ಟಕ್ಕೈತೆ ಅಷ್ಟು ಕೆಲಸ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾಳ, ಆಗ್ಲಾರದ್ ಬಿಡ್ಬೋದು ಅಂತ ಅನ್ಬೋದು. ಅದನ್ನೇ ಮಾಡ್ಲಾರ್ದ ಇದು ಮಾಡಿದ್ರೆ ಏನು ಮಾಡೋಕ್ಕಾಕತಿ ಹೇಳಿ? ಒಮ್ಮೆ ಹೇಳಿದ್ನಿ ಬಿಡ, 4 ಬಾಂಡೆ ತಿಕ್ಕಿಟ್ಟು ಮಕ್ಕೋರವ ಬೆಳಗ್ಗೆ ತ್ರಾಸಕತಿ, ಯಾಕಂದ್ರೆ ನಾನು ಬಾಂಡೆ ತಿಕ್ಕೊಂಡ ಕೆಲಸ ಮಾಡ್ಬೇಕಂದ್ರೆ ಆಗಲ್ಲ, ಅಥವಾ ನೀನು ಬಾಂಡೆ ತಿಕ್ಕಾತ್ರ ನಿಂಗೂ ಗಡಿಬಿಡಿ ಆಕತಿ ಅಂತ ಹೇಳಿದ್ದೆ. ಹ್ಞೂ ಅಂತ ಹೇಳ್ದಾಗ 1-2 ಸಲ ಮಾಡಿದ್ಲು, ಆಮೇಲೆ ಇಲ್ಲ ಆಕೆಗೆ ಮನಿ ಕೆಲಸಕ್ಕೆ ಮೈಗಳದಾರ ಒಂದಿಟ್ಟು. ಇದನ್ನೇ ಕಲ್ಕೋಲಿ ಅಂತ ಹೇಳಿದ್ದು. ಈಗ ತಡಿ, ಈಗ ನನ್ನ ಮಗಳು ಹೊಟ್ಟಿಲದಾಳ, ಜೊತೆಗೆ ಡಾಕ್ಟರ್ ಕೆಲ್ಸಕ್ಕೆ ಹೋಗಾಳ. ಆಕಿ ಕೆಲಸ ರಾತ್ರಿ ಅನ್ನಂಗಿಲ್ಲ ಹಗಲ್ ಅನ್ನಂಗಿಲ್ಲ, ನೈಟ್ ಶಿಫ್ಟ್ ಹಾಕಿ ಪಾಪ ದಣಕೊಂಡು ಬರ್ತದ ಅಲ್ಲಿಂದ. ಆಕಿಗೂ ಈಕಿಗೂ ಒಂದಾಕತ್ತೇನ? ಸುಮ್ ಕುಂದ್ರ ಸಾಕು ನಿನಗೆ. ನಾನ ಹೊಕ್ಕನೆ ಅಂದಿದ್ನೇ ಇಲ್ಲ ನನ್ನ ಮಗನ ಜೋಡಿ ಕೆಲ್ಸಕ್ಕೆ. ನಾ ಹೊಕ್ಕೇನ್ರಿ ಮಾವ್ರೆ ಅಂತೇಳಿ ನಾನು ಬಿಡಿಸ್ತಾನ ಹೊಂಟಾಳ. ಈಗ ಅಲ್ಲಿ ಯಾಕೆ ಹೋಗ್ತಾಳ ಹೇಳ? ಇಲ್ಲಿ ಮನ್ಯಾನ ಕೆಲಸ ತಪ್ಪಿಸ್ಕೊಳಕ್ ಅಲ್ಲಿ ಹೋಗಾಳ. ಇಲ್ಲ ಆಕಿಗೆ ಅವಶ್ಯಕತೆ ಏನೈತೆ ಆಕಿ ಹೋಗುದು? ಯಾಕ ನನಗೇನು ಪಟ್ನ ಕಟ್ಟಕ್ಕೆ ಬರಲ್ಲ, ನನಗೇನು ಪಾಕೆಟ್ ಮಾಡ್ಕೊಡಕ್ಕೆ ಬರಲ್ಲೋ, ನನಗೇನು ತೂಕ ಮಾಡಕ್ಕೆ ಬರಲ್ಲೋ, ಅಥವಾ ನನಗೇನು ರೊಕ್ಕ ಇಸ್ಕೊಂಡು ಚಿಲ್ಲರ ವಾಪಸ್ ಕೊಡಕ್ಕೆ ಬರಲ್ಲೋ? ಏನು ಬರಲ್ಲ ನನಗೆ. ಉಳ್ಕಿದ್ದು ಅವ ಬರ್ಕೊಳ್ಳೋದು ಮಾಡೋದು ಅವ ಮಾಡ್ತಿರ್ತಾನೆ. ಈಗಾದ್ರೂ ಅದನ್ನೇ ಮಾಡ್ತಿರ್ತಾಳ. ಕಸ್ಟಮರ್ ಜೊತೆ ನಂಗೆ ಮಾತಾಡಕ್ಕೆ ಬರೋದಲ್ಲ, ಇಷ್ಟಕ್ಕೆ ಏನು ಬೀಗ್ತನ ಮಾಡ್ತಿರ್ತೇವನ ಅವ್ರು ಅಂತೇಳಿ ಮಾತಾಡಕ್ಕೆ ಅನ್ನಕ್ಕೆ ಏನೈತಿ? ಏನು ಬೇಕ್ರಿ ಮೇಡಮ್, ಇಂಥದ್ದು ಬೇಕಾ, ಇಂಥದ್ದು ಐತೆ ನೋಡ್ರಿ ಅಂತೇಳಿ ಕೊಡೋದಷ್ಟೇ. ನಾನು ಹಿಂದ್ಕೊಮ್ಮೆ ನಾ ಹೋಗ್ಲೇನ್ರಿ ಅಂದಾಗ ಆತ್ ಬಿಡಿ ಈಗೇನೋ ಹೋಗೋ ಮನ್ಸೈತೆ ಅಂತ ಸುಮ್ಮನಾದೆ. ಗೊತ್ತನ ನಿನ್ನೆ ನಾ ಹೋಗದ್ ಬಂದಪ್ಪ, ಏನು ತೊಂದರೆ ಆಗಿತ್ತು ಕೇಳಿ ನಿನ್ನ ಮಗನ. ಎಲ್ಲ ಕೊಟ್ಟನೇ ಇಲ್ಲ ಕೇಳಿ ನಾನು. ಸುಮ್ನೀರು ಮಾಡ್ಕೊಳ್, ಸುಮ್ನೆ ಕೆಲಸ ಗೊತ್ತಾಕತಿ. ಆಯ್ತು ಬಿಡಪ್ಪ ಪುಣ್ಯಾತ್ಮ. ಸರಿ ಈಗ ಏನೀಗ ನೀವು ಮಾಡಿದ್ದೆ ಸರಿ ಆಯ್ತಾತ, ಹೋಗ್ಲಿ ಬಿಡ್ರಿ. ಈಗ ಲೇಟ್ ಆಗಿತ್ತು, ನಾ ಇನ್ನೂ ಕೆಲಸ ಮುಗಿಸ್ಕೊತೀನಿ. ಈಗ ಅವ್ರವ್ರ ಬಾಳೆ ಅವ್ರವ್ರಿಗೆ ಹತ್ತೆಗೆ ಅವ್ರವ್ರು ಮಾಡ್ಕೋತಾರ. ಸುಮ್ಮನಿರಿ, ನಾವು ಹಿರಿಯರಾಗಿ ನಮ್ಮ ಕೈ ಲೇಟ್ ಆಕೈತೆ ಅಷ್ಟು ಅಲ್ಲೋಟ್ ಇಲ್ಲಟ್ ಮಾಡೋದಪ್ಪ. ಬರಕ ಕುಂದ್ರೆ ಬಂದೆ ಇಲ್ತೋ, ಮತ್ತೆ ನಾನು ಹೋಗ್ತೇನೆ ಇದು ಮನೆಗೆ. ನಾನು ನೀವು ಹೊಂಟಿದ್ದೆಲ್ಲ ಹಂಗ ಬಂದೆ. ಏನ್ರಿ ನಮ್ಮವ್ವ ಕಣ್ಣ ಆಪರೇಷನ್ ಒಂದು ಮಾಡಿಸ್ಕೋಬೇಕು ಅನ್ನತ್ತಿದ್ಲ. ಸುಮ್ನಿರ ಮರೆ, ಲಗ್ನ ಅದು ಇದು ನಮ್ದು ಕೆಲಸ ಪುರ್ಸತ್ತಿಲ್ಲ. ಕಣ್ಣು ಆಪರೇಷನ್ ಮಾಡಿಸ್ಕೊಂಡು ಅವು ದೌಡ್ ನಿಮ್ಮವ್ವ ಟಿವಿ ನೋಡಿ ಏನಾಗಬೇಕಾಗೈತಿ? ಆರಾಮ ಈಗ ಇರನ್ ಈಗ ಸದ್ಯಕ್ಕೆ, ಈಗೇನು ಬೇಡ. ಆಮೇಲೆ ಐತಿ ಕಣ್ಣು ಆಪರೇಷನ್, ಕೈ ಆಪರೇಷನ್, ಕಾಲು ಆಪರೇಷನ್ ಅಂತೇಳಿ ಅವಾಗ ಮಾಡಿಸ್ಕೊಳಕ್ ಬರ್ತೈತಿ. ಲಗ್ನದಾಗ ನಮ್ಮ ಕಣ್ ಬಿಟ್ಟು ನೋಡ್ಬೇಕ ಬೇಡ ಲಗ್ನನ, ಸುಮ್ ಕುಂದ್ರಿ. ನಿಮ್ದೊಂದು ಕತಿ ಅತ್ತಾಗ ಏನ್ ಕಾಟುವ ಮರ ಆತಾಗ ಗಂಡು ಮಕ್ಕಳಿಗೆಲ್ಲ ಚಿಂತಿ ನಿಂತ ಹಿಂಡಿ ರೊಕ್ಕ ಅವರ ಕೊಡ್ತಾರಿ. ಅಕ್ಕ ಹೊಗ್ಗು ಅವನವನ್ ಮಂಜಾಳ ಆಗ್ಲತ್ತಾಗ. ಅಲ್ಲ ಎಲ್ಲಾವು ನಮ್ಮನಿಗೆ ಗ್ರಹಗಳು ಗಂಟು ಬಿದ್ದಂಗ ಕಾಣ್ತತಾಗ. ಏನಪ್ಪಾ ನಿಂದು ಅಕ್ಕ ಕೋಳಿ ಪುಕ್ಕ ಅನ್ಕೊಂತ ಬಂದ್ ಬಿಡ್ತಿ ಹಂಗ ಒಂದ್ ಅಳತಿ. ಈಗ ದೊಡ್ಡ ಸುಪ್ರೀಂ ಕೋರ್ಟ್ ಜಡ್ಜ್, ನೀ ಬಂದು ಹೇಳವ ಈಗ ತೀರ್ಮಾನ ಕೊಡಕೀಕಿ. ಸುಮ್ನಿರ್ರಿ, ಅಕ್ಕ ತಮ್ಮ ಅಂತೇಳಿ ಏನೋ ಒಂದು ಕಷ್ಟ ಹೇಳ್ಕೊಳಕ್ ಬರ್ತಾನತ್ತಾಗ. ನಿಮಗ ಇದಿದ್ರ ಗೊತ್ತಕ್ಕಿತ್ತು ಹಿಂದ ಮುಂದೆ ಇದು ಅದಾರಪ್ಪ, ನನಗೆ ಯಾಕಿಲ್ಲ, ನನಗೂ ತಮ್ಮದನ ಎಲ್ಲ ಐತಿ. ಏನ ಆರಾಮ್ ಅವ್ರ ಪಾಡಿಗೆ ಅವ್ರ ಅದಾರ. ಈ ರೀತಿ ಅಡ್ಡ ಯಾರು ಊರಿಯಲ್ಲ. ಅಕ್ಕ ನಿಮ್ಮ ಮಾವಂದ್ ಬಿಡಿ ಹಂಗ ನಕಲಿ ಮಾಡ್ತದ ಮಾವ. ಇಲ್ಲ ನನ್ನ ಮಾತು ಕೇಳ ಪೂರ ನೀನು ಮೊದ್ಲು ಹೇಳಪ್ಪ ಏನ್ ಸಮಾಚಾರ. 25,000 ರೂಪಾಯಿ ನಾ ಕೊಟ್ಟಿದ್ದನ್ನ ಈ ನಾನು ಅನ್ಬೇಡ ಗೌರಿ ಮುಂದೆ ಅಂತ ಅಂದಿದ್ದೆ. ಹೌದಾ ಅಕ್ಕ, ನೀನು ಬೇಡಪ್ಪ ಹೇಳಿ ಇದು ಮಾಡು ಅಂದಿ. ಇಲ್ಲಿ ತೋಕ ನಾ ಹೇಳ್ಕೊತೀನಿ ಅಂದೆ, ನಾ ಹೇಳಿದ್ದಿಲ್ಲ. ಅಷ್ಟಕ್ಕೆ ಅದನ್ನ ಇಲ್ಲಡಿಲ್ಲ, ಅದನ್ನ ಈ ಅತಿಗೆ ಮದಾಳಲ್ಲ ನನ್ನ ಹಿಂತಿ ಮುಂದೆ ಹೇಳ್ಬಿಟ್ಟಾಳ.
ಅದನ್ನ ಪೂರ್ತಿ ಹಿಂಗೆ ಕೊಟ್ಟ ಹಂಗೆ ಮಾಡೋಣ ಅಂತ ನಾ ಹೇಳ್ಬೇಕನ್ನ ಮಟ್ಟ ಆಕೆ ಹೇಳ್ಬಿಟ್ಟಾಳಲ್ಲ. ಈಕಿ ಗೌರಿ ಎಲ್ಲ ನನಗೆ ಹೇಳ್ಬೇಕು ಬೇಡ ಒಂದು ಮಾತು ಅಂದ್ಲ. ಅನ್ನತ್ಲೆ ನಾನು ಇಲ್ಲ ಹೇಳ್ಬೇಕಂತಿದ್ದೆ, ಅಷ್ಟ್ರೊಳಗೆ ಯಾವ್ದು ಕೆಲಸ ಮರ್ತ್ಬಿಟ್ಟೆ ಅಂದೆ. ಪಾಪ ಮತ್ತೆ ಏನು ಅನ್ಲಿಲ್ಲಕ್ಕೆ ಆಯ್ತು ಬಿಡ್ರಿ ಕೊಟ್ಟಿರಲ್ಲ. ಆದ್ರೆ ಇನ್ನೊಮ್ಮೆ ನನಗೆ ಹೇಳಾರ್ದ ಯಾವುದು ಕೆಲಸ ಮಾಡಬೇಡ್ರಿ, ಯಾಕಂದ್ರೆ ನಾನು ಮೂರನೇದವ್ರು ಬಂದು ಹೇಳೋದು ನನಗೆ ಇಷ್ಟ ಆಗಂಗಿಲ್ಲ. ನೀವೇ ಹೇಳ್ರಿ ಅಂದ್ರೆ ನನಗೇನು ಅನ್ಸಲ್ಲ, ನಾ ಏನು ಕೊಡಾಕೇನು ಬೇಡ ಅಂತಿದ್ದೆ ನಿಮ್ಗೆ ಅಂತ ಅಂದ್ಲು ಬಿಡ. ಸುಮ್ಮನೆ ಆದ್ಲ. ನೋಡ ಅದಕ್ಕೆ ನಾ ಹೇಳೋದು ಇಲ್ಲಡ, ಅವತ್ತು ನೀ ಮಾಡಿದ ತಪ್ಪೆ. ಹೆಂಡತಿ ಹೇಳಾರ್ದ ನೀ ಮಾಡಿದ್ದ ತಪ್ಪಪ್ಪ. ಅದು ಯಾರಿಗಾದ್ರೂ ಸಿಟ್ಟು ಬರುತ್ತೆ. ನಿನಗೆ ಹೇಳಾರ್ದ ನಿನ್ನ ಹೆಂಡತಿ ಅವ್ರ ತವ್ರ ಮನೆಗೆ ರೊಕ್ಕ ಕೊಟ್ರೆ ನಿಂಗೆ ಸಿಟ್ಟು ಬರಂಗಿಲ್ಲ. ಹಂಗೆ ಗಂಡ ಹೆಂಡತಿ ಒಬ್ರಿಗೊಬ್ರು ಯಾವಾಗಲೂ ಬಹಿರಂಗವಾಗಿರ್ಬೇಕಪ್ಪ. ಒಬ್ರಿಗೊಬ್ರು ಗುಟ್ಟು ಗುಮಾನ ಇರಬಾರ್ದಲ್ಲೇ. ಹೌದಕ್ಕ, ನೀ ಹೇಳೋದು ಬರೋಬ್ಬರಿನೇ. ಅದೇ ಒಟ್ಟು ಹಂಗಾತು. ಅದೇ ಆದ್ರೆ ಈ ಅತ್ಯಮ್ಮ ಜಗಳ ಹಚ್ಬೇಕು ಅಂತೇಳಿದ್ ಎಷ್ಟು ಕಾಯ್ತಾರಲ್ಲ ಅಂತ ನನಗೆ ಅದೇ ಒಂಥರ ಅನ್ನಿಸ್ಬಿಡ್ತು. ಏನು ಹೆಣ್ಮಗಳ ಏನಕ್ಕ ಏನು ಹೇಳೋದು ಇವ್ರಿಗೆ ಅಂತೀನಿ ನಾನು. ಏನ್ ಮಾಡ್ತೀಯಪ್ಪ, ಅವ್ರ ಗುಣನ ಹಂಗೈತಿ. ಏನ್ ಮಾಡ್ತೀಯ ಶಾಂತಕ್ಕ? ಓ ಬಾರಾಗಿರ್ತಿ ಶಾಂತಕ್ಕ. ಒಂದು ಸಿಹಿ ಸುದ್ದಿ, ನನ್ನ ಮಗಳು ಇದಾಗ್ಯಾಳಂತ ಹೊಟ್ಟಿಲೆ. ಹಂಗಾಗಿ ಯವ್ವ ನೀ ಬಾಬೆ ಅನ್ನಕತ್ತಾಳ. ನಾ ಹಂಗಾರ ಊರಿಗೆ ಹೋಗಿ ಬರ್ತೇನೆ ಶಾಂತಕ್ಕ. ಇರೋದಿಲ್ಲ ನಾ ಇಲ್ಲೇ, ಶಿವರಾತ್ರಿಗೆ ಬರ್ತೇನೆ ನೋಡು. ಶಿವರಾತ್ರಿಗೆ ನಾನು 3-4 ದಿನ ಉಳಿತು. ಆದ್ರೂ ಒಂದೊಳ್ಳೆ ಖುಷಿ ವಿಚಾರನೇ ಹೇಳಿದೆ. ದೇವ್ರ ಕಂಡ್ಬಿಟ್ನವ, ಆಗ್ಲಿ ಒಳ್ಳೇದಾಗ್ಲಿ, ಎತ್ತಾಗ ಒಟ್ಟು ಚಂದ ಇರ್ಲಿ. ಅಲ್ಲೇ ದಿನ ಹಾಡು ಹೇಳ್ಕೊಂತ ಎಂತ ಚಂದ ಪ್ರಾಕ್ಟೀಸ್ ಮಾಡಕತ್ತಿದ್ದಿ. ಈಗ ಅಲ್ಲಿ ಹೋಗ್ಬಿಟ್ರೆ ಪ್ರಾಕ್ಟೀಸ್ ನಿಂದ್ರಂಗಲ್ಲ ಅದು. ಲೇ ಗಿಡ್ಮೂಳೆ, ಅದು ಪಿರಾಕ್ಟೀಸ್ ಅಲ್ಲಲೇ, ಪ್ರಾಕ್ಟೀಸು. ಆಮೇಲೆ ಆ ಹುಡಿ ಹೊಟ್ಟಿಲೈತಿಲಿ ಪಾಪ, ಏನ ಅದಕ್ಕೆ ಹೋಗಿ ಹಾಡಿ ತೆಲಿ ಹಿಡಿಸಿ ಅದ್ರ ತೆಲಿ ಗುಂಗೆಬ್ಸಿ ಅದು ತೆಲಿ ಚಿಟ್ಟಂದು ಯಾಕಾರ ನಮ್ಮವನ್ ಬಾ ಅನ್ನಂಗಾಗಿ ಅದು ಕಿತ್ಕೊಂಡು ಓಡೇಬೇಕನ್ ಎತ್ತಾಗರ ಬಾಯಿ ಮುಚ್ಕೊಂಡಿರ್ತೀರಿ. ನಾವೇನ ನಾರ್ಮಲ್ ಮಂದಿ ತಡ್ಕೊಂಡೇವಿ, ಅವು ಹೊಟ್ಟಿಲಿದ್ದ ಹೆಣ್ಮಗಳದು ಪಾಪ. ಮತ್ತೆ ಆಮೇಲೆ ಒಳಗಿರೋ ಕೂಸು ಯವ್ವ ಯಾಕೆ ಹಿಂಗೆ ಕಿರಿಕಿರಿ ಮಾಡಾಕತ್ತಿ ಅಂತೇಳಿ ಅದು ಎದ್ದು ಜಿಗದಾಡ್ಬೇಕನ್ ಹೊಟ್ಟಾಗ. ಸುಮ್ ಕುಂದಿರ್ತೀರ? ಹೆಚ್ಚಿನ ಮಾತಾಡೋರಪ್ಪ ನೀವರ ಅತ್ತಾಗ. ಶಿವರಾತ್ರಿ ದಿನ ನೋಡ್ರಿ ಒಬ್ರಾರ ನಿದ್ದೆ ಮಾಡಕ್ ಬಿಡ್ತೇವನ ನೋಡ್ರಿ. ಎಲ್ಲಾರು ಎದ್ದು ಕುಂದಿರ್ಬೇಕು ನಮ್ಮ ಹಾಡು ಕೇಳ್ಕೊಂತಂಗ. ಅಲ್ಲ ಅದೇನ ಕರೆ ಬಿಡು, ನೀವು ಹಾಡಾಕತ್ರಿ ಯಾವ ನನ್ನ ಮಗಂಗೆ ನಿದ್ದೆ ಬರ್ತೈತಿ, ಅದೇನ ಕರೆ, ಅದೇನು ಸುಳ್ಳಲ್ಲ. ಆದ್ರೆ ಒಂಚೂರು ಹಾಡೋದು ಒಂದು ಸ್ವಲ್ಪ ಹಿಡಿತಾಗಿರ್ಲು ಮರೆಯ. ಅವತ್ತು ಮತ್ತೆ ಯಾರ ಜೀವ ತಗೋತೀರ ಗೊತ್ತಿಲ್ಲ. ನೀವು ಬರಾಕ್ ಹೋಗ್ಬೇಡ್ರಿ, ನೀವು ಮನ್ಯಾಗ ಮಕ್ಕೋರಿ, ನಾವು ಹೋಗ್ತೀವಿ. ಮೈಕು ಪೈಕು ಹಚ್ಚಕ್ ಹೋಗ್ಬೇಡ್ರಿ. ಅಲ್ಲ ನಿನ್ನ ಹಾಡು ನೋಡಕ್ ಬರ್ಬೇಕಂತ ಇಲ್ಲಿ ಯಾವ ತುದಿಗಾಲಾಗ ನಿಂತಾನ ಹೇಳು, ನಾ ಮನ್ಯಾಗ ಇರ್ತೇನೆ, ನಾ ಏನು ಬರುದಿಲ್ಲ. ಆದ್ರೆ ಮೈಕ್ ಹಚ್ಚಕ್ ಹೋಗ್ಬೇಡ್ರಿ. ಏನ ನಮ್ಮೂರನ್ನವ್ರ ಕರ್ಮ ಅವತ್ತೇನ ಕೇಳ್ತಾವ ಏನ್ ಮಾಡ್ತಾವ ಮಾಡುವಲ್ಲಕ್ಕ. ಏನ ಅವ ಪಂಚಾಯತಿ ಅವದಾನಲ್ಲ ಅವ ನಾಗನಗೌಡ, ಅವಂಗ ತಡಿ ತುಂಬೆ ಬಂದತಿ, ಯಾಕ ಅದಕ್ಕೆ ಕಾಂಪಿಟೇಷನ್ ಇಟ್ಟಾನ. ಅವ ನೀನ್ ಹಾಡು ಕೇಳಿ ಹೋದ್ನಂದ್ರ ಸೀದಾ ಸ್ವರ್ಗ ಕೈಲಾಸಕ್ಕೆ ಗೊತ್ತಾಕತಿ. ಏನ ನಾ ಹೇಳ್ತೇನೆ ಕೇಳು, ಮಾತ್ರ ಮೈಕ್ ಮಾತ್ರ ಹಚ್ಚಕ್ ಹೋಗ್ಬೇಡ್ರಿ. ನಿಮ್ಮ ಸೊಕ್ಕರ ಐತಲ್ಲ ನಿಮ್ಗ. ಆತೋ ಶಾಂತಕ, ನಂಗೆ ಲೇಟ್ ಆಕತಿ, ನಾ ತಡ ಆಕತ್, ನಾ ಬರ್ತೇನೆ ತಗೋರ. ಹೂನಾಗಿರ್ಜಿ ಹೋಯ್ ಬಾ. ಹೋಗಯ್ಯವ ಕೆಟ್ಟ ಬ್ಯಾಸರದಂಗ ಆಕತಿ. ಪಾರಕ್ನ 15 ಹೋಗಯ್ಯವ, ಮನಿ ಬಣ ಅಂತೈತಿ. ನನಗರ ಕೆಟ್ಟ ಬ್ಯಾಸರ ಆಕತಿ. ನೀವೇ ಬೇಕು ಹೊಂಟು ನಿಂತ್ಬಿಟ್ಟು ಆದ್ರ ನೋಡಗಿರ್ಜಿ ಬಂದ್ರ ಬಾರಯ್ಯವ ತಗ, ಇಲ್ಲೇ ತಗ ಗಿರ್ಜಿ ಇಲ್ದ ಇರಾಕ್ ಆಗೋದಿಲ್ಲ ಬಿಡ ಅಂತೇಳಿ ಆಕಿನೂ ಭಾಳ ಅನ್ನಕತ್ತಿದ್ಲ. ಮತ್ತೆ ಹಂಗ ಆಕತಿ. ಅಲ್ಲೇ ಮದ್ವಿ ಗದ್ಲ ಮತ್ತೆ ನೀ ಅಲ್ಲಿ ಹೋಗ್ಕೊಂಡು ಕುಂದ್ರಬೇಡ. ಏನ ಇಲ್ಲೇ ಇರು ಮತ್ತೆ. ಇಲ್ಲ ಇರ್ತೇನೆ ತೋ ಶಾಂತಕ್ಕ, ಬರ್ತೇನೆ. ಹಂಗ ಮದ್ವಿ ಇದಕ್ಕೆ ನಾ ಬರ್ತೇನವ. ಬರ್ತೇನೆ ಶಾಂತಕ್ಕ. ಹಾಡ್ಕೊಂತಿರು, ನೆನಪಾರ್ಬೇಡ, ಮರ್ತಂಗಕ್ಕ ಮತ್ತವ. ಬಸ್ಸಿನ ಮಟನೂ ಹೋಗು, ಸರಿಗರಿಸ ಗಪಗರಿಸ ಅನ್ಕೊಂತ. ನಿನ್ನ ಏನು ಕಾಡಾಕತ್ರಿ ಮಾರೇ ನೀವು.